ಅದೇ ಟ್ಯೂಬ್ ಬೇರೆ ಹಾಸ್ಪಿಟಲ್ ತೋರಿಸಿದಾಗ 2 ಟ್ಯೂಬ್ ಬ್ಲಾಕ್ ಆಗಿದೆ, ಇನ್ ಕನ್ಸೀವೇ ಆಗಲ್ಲ ಅಂತ ಹೇಳಿದ್ರು ಅವರು. ಏನ್ ಮಾಡಕ್ ಹೇಳಿದ್ರು ಅವರು? ಟ್ಯೂಬ್ ರಿಮೂವ್ ಮಾಡ್ತೀವಿ, 1.5 ಲಕ್ಷ ಕಟ್ಟಿ ಅದ್ರ ಮೇಲೂ ಅಮೌಂಟ್ ಆಗ್ಬೋದು, ಬಟ್ ರಾಮನಗರದಲ್ಲಿ ಬೆಂಗಳೂರಿಗೆ ಹೋಗಿ ನೀವು ಇದ್ ಮಾಡ್ಕೊಂಡ್ ಬರ್ಬೇಕು ಅಂತಾನೆ ಹೇಳಿದ್ರು ಅವರು. ಬಟ್ ಏನಂದ್ರೆ ಅಂದ್ರೆ ನಾವ್ ಹೆಂಗೆ ಅಂದ್ರೆ 2 ಟ್ಯೂಬ್ ಬ್ಲಾಕ್ ಆಗಿದೆ, ಆಗೋ ಚಾನ್ಸಸ್ ಇಲ್ಲ ನಿಮ್ಗೆ ಅಂತಾನೆ ಹೇಳಿ ಕಳ್ಸಿದ್ರು. ಬಟ್ ಅವತ್ ನಾವು ಇನ್ನೂ ಒಂದು ಹಾಸ್ಪಿಟಲ್ ಹೋಗೋಣ ಅಂತ ಹೋದ್ವಿ, ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು ನಮ್ಮ ಮನೆಯವರು, ಟ್ರೈ ಮಾಡ್ಬಿಡೋಣ ಆಯುರ್ವೇದದಲ್ಲೂ ಯಾಕೆ ಅಂದ್ಬಿಟ್ಟು ಇಲ್ಲಿಗೆ ಸೆಕೆಂಡ್ ಆಪ್ಷನ್ ಆಗಿ ನಾವು ಬಂದ್ವಿ. ಆದ್ರೆ 3 months ಅಲ್ಲೇ ಕನ್ಸೀವ್ ಆಯ್ತೀನಿ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಯಾಕೆ ಅಂದ್ರೆ ಮೇಡಮ್ ಹೇಳ್ತಾ ಇದೀನಿ ಅಂದ್ರೆ 4 years ಇಂದ ಯಾವ ಇಂಥ ಹಾಸ್ಪಿಟಲ್ ತೋರಿಸಿ ಇಲ್ಲಿ ಬಿಟ್ಟಿದೀವಿ ಅಂತ ಹೇಳಂಗೆ ಇಲ್ಲ, ಅಷ್ಟು ಖರ್ಚು ಮಾಡಿದೀವಿ, ಅಷ್ಟು ತೋರ್ಸ್ಕೊಂಡಿದೀವಿ ಮೇಡಮ್. ಅಲ್ಲ ನನ್ ಮೆಡಿಸಿನ್ ಕೊಡೋದು ನಂದಿದು ಜಸ್ಟ್ ಬರೀ ಇಲ್ಲ ಮೇಡಮ್, ನೀವ್ ಹೇಳ್ತಿರಲ್ವಾ ಧೈರ್ಯವಾಗಿ ಈ ತರ ಮಾಡಿ ಈ ತರ ಇರಿ ಆಗುತ್ತೆ ಅಂತೆಲ್ಲ ಹೇಳ್ತಿರಲ್ವಾ, ಅದು ಬೇರೆ ಡಾಕ್ಟರ್ಗಳು ಏನ್ ಇದ್ ಮಾಡ್ತಾರೆ ಅಂದ್ರೆ ಆಗಲ್ಲ, ಮೇ ಬಿ ಹೇಳಕ್ ಆಗಲ್ಲ ಆ ತರ ಎಲ್ಲ ಹೇಳ್ತಾರೆ. ಬಟ್ ನೀವೆಲ್ಲ ಮೈನಸ್ ಆಗಿ ಏನು ಹೇಳಿದ್ರೆ ಎಲ್ಲ ಪ್ಲಸ್ ಆಗಿ ಹೇಳಿರೋದ್ರಿಂದ. ಅಲ್ಲ ಸಿ, ನಾನು ನಿಮ್ಗೆ ಹೇಳಿದ್ದೆ 2 ಟ್ಯೂಬ್ ಬ್ಲಾಕ್ ಇದೆ ನೋಡೋಣ ಆಗತ್ತಾ ನೋಡೋಣ ಅಂತ. ಬಟ್ ನೀವು ಬಂದಿದ್ದು ಜಾನ್ ಅಲ್ವಾ, ಡಿಸೆಂಬರ್ ಅಲ್ಲೇ ಬಂದೆ. 3 ತಿಂಗಳಲ್ಲಿ ಕನ್ಸೀವ್ ಆಯ್ತು. 3 months ಅಲ್ಲಿ ಕನ್ಸೀವ್ ಆಯ್ತು. 3 months ನಿಮ್ಗೆ ಖುಷಿ ಆಯ್ತು, ನಾನು ಆಲ್ರೆಡಿ 2 months ಕನ್ಸೀವ್ ಆಯ್ತು. ನಾನು ನೆನ್ನೆನೆ ಬರ್ಬೇಕಿತ್ತು, ಇಲ್ಲ ನಾಳೆ ಹೋಗೋಣ ಅನ್ಕೊಂಡು. ಅಲ್ಲ ಗಾಡ್ಸ್ ಗ್ರೇಸ್ ಬಿಡಿ. ಗ್ರೇಸ್ ಅಲ್ಲ ಮೇಡಮ್, ಇಲ್ಲ ಮೇಡಮ್ ನೀವು ಕೊಡೋ ಮೆಡಿಸನ್ ಹೇಳೋದಲ್ಲ, ಬಟ್ ನಾವು ಫಾಲೋ ಮಾಡ್ಬೇಕು ಅದನ್ನ ಅಂತ ನಾನು ಒಂದ್ ಹೇಳಿ. ಅಲ್ಲ ದುಡ್ಡಿಂದು ಮ್ಯಾಟ್ರ್ ಅಲ್ಲ. ಹೌದು ಮೇಡಮ್, ದುಡ್ಡಿನ ಮ್ಯಾಟ್ರ್ ಅಲ್ಲ. ನನಗೆ ಖುಷಿ ಆಯ್ತು ಮೇಡಮ್. ನಿಮ್ಗಿಂತ ನಮ್ಗೆ ಎಷ್ಟು ಖುಷಿ ಆಗಿರೋದು ಮೇಡಮ್. ಎಷ್ಟು ಹಾಸ್ಪಿಟ್ಲ್ ಸುತ್ತಿ 4 ವರ್ಷದಿಂದ ನಮ್ಮ ಮನೆಯವ್ರಿಗೆ ಹೇಳ್ಕೊಳಕ್ ಹೋಯ್ತಲ್ಲ, ಏನಿಲ್ಲ ಸುಮ್ನೆ ಟೆಸ್ಟ್ ಮಾಡ್ಬಿಟ್ಟು ಅದನ್ನ ಹಿಂಗ್ ತಗೊಂಡು ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದೆ, ಅದನ್ನ ನೋಡ್ಬಿಟ್ಟು ಅವ್ರಿಗೆ ಎಷ್ಟು ಖುಷಿ ಆಗದೆ ಅಂದ್ರೆ ಅವ್ರ ಮಗ್ಳೂನೇ ಎಬ್ಬಿಸ್ಬಿಟ್ರು ಅವರು. ಅಷ್ಟು ಖುಷಿ ಆಗಿತ್ತು ನಮ್ಗೆ.